ನಮ್ಮ ಹೆಸರು ಸಿದ್ದಿಂಗಯ್ಯ ಅಂತ. ನಮ್ಮ ಮಾವಾರ ಹೊಲನೇ ಇದು. ಸುರೇಶ್ ಅಣ್ಣವ್ರು ಅಂತ. ಪ್ರೀಮಿಯಮ್ ಸೀಡ್ಸು ಫ್ರೀ ಅಂತ ಗಿಡದು. ಫುಲ್ ಕಾಯಿ ಇದೆ, ಹೂವು ಇದೆ, ಒಂದು ರೋಗಲ್ಲ, ರುಜಿನಿಲ್ಲ, ಒಳ್ಳೆ ಇಳುವರಿ ಬರ್ತೈತೆ. ಬೇರೆ ತಳಿ ಎಲ್ಲ ಮೊದಲು ಹಾಕಿದ್ವಿ, ಎಲ್ಲ ಬರೀ ಮುಟ್ರಿ ಇತ್ತದು. ಹಂಗಾಗಿ ಇದರಿಂದ ಗಿಡ ಭಾರಿ ಬೆಳವಣಿಗೆ, ಭಾರಿ ಇಳುವರಿ, ಭಾರಿ ಮಾರ್ಕೆಟಿಗೆ ನಂಬರ್ ಕಲರ್ ನೋಡಿ, ಕಾಯಿ ಮತ್ತೆ ವೈಟ್ ಬರಲ್ಲ, ಭಾರಿ ಕಾಯಿ ಐತಿ, ಫುಲ್ ಸೀಡ್ಸ್. ಮಾರ್ಕೆಟ್ ಮಟ್ಟಿಗೆ ಯಾವ ಮಾರ್ಕೆಟ್ ಒಂದ್ ಗಿಡ ಯಾವುದೇ ಗಿಡ ಹಾಕಿದ್ರು ರೋಗ ಕರೆಕ್ಟಾಗಿ ಹೋಗ್ಬಿಡ್ತದ ಗಿಡ. ಒಂದು ರೋಗ ಎಲ್ಲಿ ಕಾಣ್ತಿಲ್ಲ ಗಿಡ, ಒಂದು ರೋಗ ತಿಳಿದು ಎಲ್ಲಿ ಬಿಟ್ಟರು ನಂಬರ್ 1 ತಿಳಿದು ಭಾರಿ ಚೆನ್ನಾಗಿ ಮಾತಾಡು. ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಮುಚ್ಚನೂರು ಗ್ರಾಮ, ಬಿಳ್ಚೋಡು ಹೋಬಳಿ. ಇಲ್ಲಿ ಮುಚ್ಚನೂರಾಗ ಸುರೇಶ್ ಅಣ್ಣರ ಹೊಲದಾಗ ಪ್ರಿಯಾ ಸೀಡ್ಸ್ ಮೆಣಸಿನ ಗಿಡ ಹಚ್ಚಿದ್ದಾರೆ. ನಾವು ಬೇರೆ ತಳಿ ಎಲ್ಲ ಹಚ್ತಾ ಇದ್ವಿ ಅಕ್ಕಪಕ್ಕ. ಅವೆಲ್ಲ ನಮ್ಮ ಭಾಳ ಮುಟ್ರಬಹುದು. ಇದು ಒಳ್ಳೆ ತಳೆ, ರೋಗಲ್ಲ ಏನಲ್ಲ, ಕಮ್ಮಿ ಔಷಧಿ. ಇದು ಒಳ್ಳೆ ಮೋಪ್ ಐತಿ. ಗಿಡ ಭಾಳ ಚೆನ್ನಾಗೈತಿ, ಕಾಯಿ ಈಚು. ಇದನ್ನ ತಳೆ ಹೊಸ್ದಾಗೇನೋ ಬಿಟ್ಟಿದಾರಂತೆ. ಯಾವ ಮಾರ್ಕೆಟ್ಗೆ ಹೋದ್ರು ಹಿಡಿತೈತಿ. ಇದು ಏನು ತೊಂದರೆ ಇಲ್ಲ, ಎಲ್ಲ ಕರೆಕಾಯಿ, ಯಾವ ಥರ ಪ್ರಾಬ್ಲಮ್ ಇಲ್ಲ. ಮುಂದಿನ ಸರ್ತಿಗೆ ಇದೇ ಬೆಳೆನೇ ಬೆಳಿಬೇಕು, ಇದೇ ಬೀಜ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ವಿ. ರೇಟಲ್ಲೂ ದುಡ್ಡು ಮಾಡ್ಬೋದು. ಒಂದ್ ಸ್ವಲ್ಪ ಮಾರ್ಕೆಟ್ ಬೇಕಾದಂತ ಇಳುವರಿ. ಗಿಡನೂ ಹೈಟ್ ಬೆಳೆದಿದ್ದಾವೆ, ಏನ್ ಇಲ್ಲ 3 ಅಡಿ ಸಾಲಿದಾವೆ, 3 ಅಡಿಗೂ ಕಲ್ಕೊಂಡಿದ್ದಾವೆ. 3 ಅಡಿ ಸಾಲಿದ್ದ ಆದ್ರೂ ಕಲ್ಕೊಂಡಿದ್ದಾವೆ. ಆದ್ರೂ ನಾವು ಮುಂದ್ ವರ್ಷಕ್ಕೆ ಇನ್ನೊಂದು ಅರ್ಧ ಅಡಿ ಜಾಸ್ತಿ ಹೊಡಿಬೇಕು. ಆದ್ರೂ ಅರೆ ಮುರಿತದ ಹೊರಿಬೇಕಾದ್ರೆ ಭಾಳ ಚೆನ್ನಾಗಿ ಬಂತಿ. ಮೂಕೂರಿ ಹೆಂಗಿದ್ರೆ ಏನ್ ಸಿಗ್ತೈತಿ, ಕಳೆನಟ್ಟಿಗೆಲ್ಲ ಏನ್ ಮಾಡಲ್ಲ. ಏನಾರ ಒಂದೊಂದು